ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ನಾನು ಇವತ್ತು ಮಾತಾಡ್ತಾ ಇರೋಂಥದ್ದು 2/11/2029 ಈ ಡೇಟ್ಸಲ್ಲಿ ನೀವು ಇಷ್ಟಪಡ್ತಿರೋಂತಹ ವ್ಯಕ್ತಿ ಹುಟ್ಟಿದ್ರೆ, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ನಾನು ಯಾವುದೇ ಒಂದು ಡಿಫ್ರೆನ್ಸ್ ಹೇಳ್ತಾ ಇಲ್ಲ. ಬೈ ಚಾನ್ಸ್ ಹೆಣ್ಮಕ್ಳಿದ್ರೆ ಇನ್ನೂ ಹೆಚ್ಚಾಗಿ ಅಂತಲೇ ತಗೊಳ್ಳಿ. ಯಾಕೆಂದರೆ ದೀಸ್ ಪೀಪಲ್ ಆರ್ ವೆರಿ 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 ಸೆನ್ಸಿಟಿವ್ ಆ್ಯಂಡ್ ಎಮೋಷ್ನಲ್. ಪ್ರತಿಯೊಂದಕ್ಕೂ ತುಂಬಾ ಒಂದು ಎಷ್ಟೋ ಜನ ಹೇಳ್ತಾರಲ್ಲ, ಮನಸ್ಸಲ್ಲಿ ಯೋಚನೆ ಮಾಡೋದು, ಮನಸ್ಸಿನಲ್ಲಿ ಮನಸ್ಪೂರ್ವಕವಾಗಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಅವರು ತುಂಬಾ ಮನಸ್ಸಿನಿಂದ ಮಾಡುವಂತಹ ವ್ಯಕ್ತಿತ್ವಗಳು. ತುಂಬ ಜನ ಬ್ರೈನ್ ಆ ಕ್ಷಣಕ್ಕೆ ಮಾಡ್ತಾರೆ, ಕೆಲಸ ಇದ್ದು ಮಾಡದೆ ಬಿಟ್ಬಿಟ್ಟೆ ಅನ್ನೋಂಥದ್ದು. ಬಟ್ ಇವರು ಮಾಡಿರುವಂತಹ, ಅಥವಾ ನೀವೇನಾದ್ರೂ ಅಂಥವ್ರ ಜೊತೆಗೆ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ ಅವ್ರು ನಿಮ್ಮನ್ನು ಮರೆಯೋಕ್ಕೇ ಆಗೋದಿಲ್ಲ. ತುಂಬ ಯಾವಾಗಲೂ ನೀವು ನೆನೆಸ್ಕೊಳ್ತಿರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೂ ನೆನೆಸ್ಕೊಳ್ತಿರ್ಬೋದು, ಕೆಟ್ಟ ರೀತಿಯಲ್ಲೂ, ಅಂದರೆ ಇವರಿಂದ ನನ್ನ ಲೈಫ್ ಹಾಳಾಯ್ತು ಅನ್ನೋ ರೀತಿಯಲ್ಲೂ ಆಗ್ಬೋದು, ಅಥವಾ ಇವರಿಂದ ನಾನು ಪಾಠ ಕಲಿತೆ ಅನ್ನೋಂಥದ್ದಾಗಿರ್ಬೋದು. ತುಂಬಾ ಸೆನ್ಸಿಟಿವ್ ಮತ್ತು ಎಮೋಷ್ನಲ್ ಪರ್ಸನಾಲಿಟೀಸು. ಇಂಥವ್ರ ಜೊತೆಗೆ ನೀವು ಹೇಗೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೋಬೇಕು, ಇಂಥವ್ರ ಜೊತೆಗೆ ನೀವು ಯಾವ ರೀತಿ ಇರಬೇಕು, ಟಿಪ್ಸ್ ತಿಳಿಸ್ಕೊಡ್ತೀನಿ ಬನ್ನಿ. ಮೇಯ್ನ್ ನೀವು ಅವ್ರನ್ನ ಆದಷ್ಟು ಒಂದು ಕನ್ನಡಿಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಅವರು ನಿಮ್ಮ ಪ್ರತಿಬಿಂಬವಾಗಿರ್ತಾರೆ. ನೀವು ಯಾವ ರೀತಿ ಕಾಣಿಸ್ತೀರಾ, ನಿಮ್ಮ ರಿಯಾಕ್ಷನಲ್ಲಿ ಅವರು ನಿಮ್ಮನ್ನು ಪ್ರತಿಕ್ರಿಯಿಸ್ತಾರೆ. ನೀವು ಖುಷಿಯಾಗಿದ್ದೀರಾ, ಅವರು ನಿಮ್ಮನ್ನು ಖುಷಿಯಾಗಿ ಪ್ರತಿಕ್ರಿಯಿಸ್ತಾರೆ. ಕೋಪವಾಗಿದ್ದೀರಾ, ಬೇಜಾರಲ್ಲಿದ್ದೀರಾ, ಅವರು ಅದೇ ರೀತಿಯಲ್ಲೇ ಪ್ರತಿಕ್ರಿಯಿಸ್ತಾರೆ. ಯಾಕಂದರೆ ಅವರ ಒಂದು ಭಾವನೆ ನಿಮ್ಮ ಭಾವನೆ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಯು ಆರ್ ವೆರಿ ಇಂಪಾರ್ಟೆಂಟ್ ಇನ್ ದೇರ್ ಲೈಫ್. ನೀವು ಅನ್ಕೋಬೋದು, ಬ್ರೇಕಪ್ ಆಯ್ತಾ, ನಾನು ಇಲ್ಲಾಂದ್ರೆ ಇನ್ನೊಬ್ರು ಅಂತ ಹೇಳಿ. ಬಟ್ ನಾನು ಹೇಳಿದ್ರೆ ತುಂಬ ಸೆನ್ಸಿಟಿವ್ ಆ್ಯಂಡ್ ಎಮೋಷ್ನಲ್ ಪರ್ಸನಾಲಿಟೀಸ್ ಇರ್ತಾರೆ. ಸೊ ನೀವು ಅವರ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ವ್ಯಕ್ತಿ. ಸೊ ಹಾಗಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಅವ್ರ ಜೊತೆಗೆ ಸ್ಪಂದಿಸುವಾಗ, ಅವ್ರ ಜೊತೆಗೆ ಮಾತಾಡುವಾಗ ನೀವು ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ, ಒಳ್ಳೆ ಹರ್ಷವಾಗಿ ಇದ್ದಂಗೆ ಮಾತಾಡಿ. ತುಂಬ ಬೇಜಾರಲ್ಲಿ, ದುಃಖವಾಗಿ ಇದ್ದಂಗೆ ಮಾತಾಡಿದಷ್ಟು ಅವರು ಕೂಡ ಇನ್ನೂ ಎಮೋಷನ್ ಆಗ್ತಾರೆ, ಇನ್ನೂ ಸೆನ್ಸಿಟಿವ್ ಇರ್ತಾರೆ. ಎರಡನೇದು, ಯಾವಾಗಲೂ ಅವರು ಸೈಲೆಂಟ್ ಇದ್ದಾರೆ ಅಥವಾ ಅವರು ನಿಮ್ಮನ್ನು ಪ್ರತಿಕ್ರಿಯಿಸ್ತಿಲ್ಲ ಅಥವಾ ಮಾತಾಡ್ತಿಲ್ಲ ಅಂತಂದರೆ ಅವರು ಖಂಡಿತ ಏನೋ ಒಂದು ಟ್ರಬಲಲ್ಲಿದ್ದಾರೆ ಅಂತ ನೀವು ಅಂದ್ಕೋಬೇಡಿ. ನೀವು ಓಕೆ ಸೈಲೆಂಟ್ ಇದ್ದಾನೆ ಅಂದರೆ ಮೋಸ್ಟ್ಲಿ ಅವ್ರು ಹೇಳ್ಕೊಂಡಿಲ್ಲ. ಎಷ್ಟೋ ಸಲ ಏನಾಗುತ್ತೆ, ನೀನು ಹೇಳ್ಕೊಂಡಿಲ್ಲ, ಅದಕ್ಕೆ ನನಗೆ ಅರ್ಥ ಆಗಿಲ್ಲ ಅಂತ. ಬಟ್ ಈ ಡೇಟಲ್ಲಿ ಹುಟ್ಟಿರೋಂಥವ್ರು 2/11/2029 ಡೇಟಲ್ಲಿ ಹುಟ್ಟಿರೋಂಥವ್ರು ತೀರಾ ಸೆನ್ಸಿಟಿವ್ ಇರ್ತಾರೆ, ತೀರಾ ಎಮೋಷ್ನಲ್ ಇರ್ತಾರೆ. ಅವರು ಸೈಲೆಂಟ್ ಇದ್ದಾರೆ ಅಂತಂದರೆ ಏನೋ ಅವ್ರ ಮನಸ್ಸಿನಲ್ಲಿ ಏನೋ ಕೆಟ್ಟದಾಗಿದೆ ಅವ್ರ ಲೈಫಲ್ಲಿ ಅಂತ ಹೇಳಿ, ಅಥವಾ ಏನೋ ಒಂದು ದುಃಖದಲ್ಲಿದ್ದಾರೆ. ದೇ ಆರ್ ನಾಟ್ ಓಕೆ. ಸೊ ನೀವು ಆದಷ್ಟು ಅವ್ರನ್ನ ಮತ್ತೆ ಮಾತಾಡಿಸ್ಬೇಕು, ಕೇಳಬೇಕು. ಯಾಕೆ ಸೈಲೆಂಟ್ ಇದೆಯಾ, ಏನು ಚೆನ್ನಾಗಿಲ್ವಾ, ಏನಾದ್ರು ಸಮಸ್ಯೆ ಆಯಿತಾ, ಪ್ರಾಬ್ಲಮ್ ಆಯಿತಾ, ಜಗಳ ಆಯಿತಾ, ಏನಾದರೂ ಇಶ್ಯೂಸ್ ಇದೆಯಾ, ಪ್ರಾಬ್ಲಮ್ ಇದೆಯಾ. ಯಾಕಂದರೆ ದೇ ಆರ್ ವೆರಿ ಪೀಪಲ್ ಓರಿಯೆಂಟೆಡ್. ಸೊ ತುಂಬ ಬೇರೆಯವರ ಒಂದು ಕಷ್ಟಕ್ಕೆ ತುಂಬ ಸ್ಪಂದಿಸೋರು. ತುಂಬ ಜನ 2ನೇ ತಾರೀಕು ಈ ಡೇಟಲ್ಲಿ ಹುಟ್ಟಿರೋಂಥವ್ರು 2/11/2029 ತುಂಬ ಜನ ಹೆಲ್ಪ್ ಅಂತಲೇ ಯಾರ ಹತ್ರನೂ ಸಾಲ ಮಾಡಿಕೊಟ್ಟಿದ್ದಾರೆ. ಅವರು ಕೊಡೋಂಥದ್ದು ಅವ್ರ ಹತ್ರ ಇಲ್ಲದೆ ಇದ್ರೂ ಸಹ ಬೇರೆಯವ್ರ ಹತ್ರ ಸಾಲ ಮಾಡಿ ಕೊಟ್ಟಿದ್ದಾರೆ. ಬೇರೆ ಅವರ ಒಡವೆಯನ್ನು ಪ್ಲೆಡ್ಜ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಸಲ ಈ ಥರ ಪ್ರಾಬ್ಲಮ್ ಅಂದರೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಇವ್ರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರು ಯಾವುದೋ ಒಂದು ವಿಚಾರದಲ್ಲಿ ದುಃಖವಾಗಿರ್ತಾರೆ. ಸೊ ದೇ ಆರ್ ನಾಟ್ ಓಕೆ ಇಫ್ ದೇ ಆರ್ ಸೈಲೆಂಟ್. ಮೂರನೇದು ಇಂಪಾರ್ಟೆಂಟು, ಸ್ಟಾಪ್ ಟ್ರೈ ಮಾಡಿಬಿಡಿ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ. ಯಾಕೆಂದರೆ ಮೊದಲೇ ಅವರು ನಿಮ್ಮನ್ನು ಇಷ್ಟಪಟ್ಟೇನೆ ಆಮೇಲೆ ಹತ್ರ ತಗೊಳ್ಳೋದು. ಸೊ ಏನೇ ಆಗಲಿ ಈ ಡೇಟಲ್ಲಿ 2/11/2029 ಈ ವ್ಯಕ್ತಿತ್ವಗಳು ಎಷ್ಟು ಡಿಫ್ರೆಂಟ್ ಇರ್ತಾರೆ ಅಂತಂದರೆ, ಸೊ ಅವರು ಯಾರನ್ನಾದ್ರೂ ತುಂಬ ನಂಬಿದ್ರೆ ಅತಿ ನಂಬ್ತಾರೆ, ಹೆಚ್ಚು ನಂಬಿಕೆ ಬರುತ್ತೆ ಅವ್ರಿಗೆ. ಟ್ರಸ್ಟ್, ಅವರು ನನಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ನಂಬ್ತಾರೆ. ಸೊ ಹಾಗಾಗಿ ನೀವು ಮತ್ತೆ ಅವ್ರ ಹತ್ರ ಇಂಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಮತ್ತೆ ಹೊಸದಾಗಿ ಅವ್ರನ್ನೇನೋ ಹಿಂಗೆ ಮಾಡಿದ್ರೆ ಅವ್ರು ಒಪ್ಕೋತಾರೆ, ಹಂಗೆ ಮಾಡಿದ್ರೆ ಇಲ್ಲ. ನೀವು ಹೇಗಿದ್ದೀರಾ ಅಂದ್ರೂ ಅವ್ರು ನಿಮ್ಮನ್ನು ಇಷ್ಟಪಡೋಂಥ ವ್ಯಕ್ತಿತ್ವನೇ. ಯಾಕಂದರೆ ಮೊದಲನೇ ಅವರು ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ಸ್, ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾರಂಥದ್ದು. ರಿಲೇಷನ್ಶಿಪ್ ಸಸ್ಟೈನ್ ಆಗಬೇಕು, ನನಗೆ ಚೆನ್ನಾಗಿರಬೇಕು, ನಾನು ಅವ್ರ ಜೊತೆ ರಿಲೇಷನ್ಶಿಪ್ ಇರೋಂಥವ್ರು ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಧರಿಸ್ಕೊಳ್ಳಿ. ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ಪು ಸಸ್ಟೈನ್ ಆಗುತ್ತೆ, ಚೆನ್ನಾಗಿರುತ್ತೆ. ನಿಮ್ಮಿಬ್ಬರಲ್ಲಿ ಏನು ಪ್ರಾಬ್ಲಮ್ಸ್ ಬರೆದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ತುಂಬ ಜನ ಕನ್ಸಲ್ಟೇಷನ್ ಬಂದಾಗ ಕೇಳ್ತಿರ್ತಾರೆ, ಅವ್ರು ನನ್ನ ಬಿಟ್ಬಿಟ್ರು, ಅಥವಾ ಅವ್ರು ನನ್ನ ಹತ್ರ ಮಾತಾಡ್ತಿಲ್ಲ, ಅಥವಾ ಯಾವುದೋ ಒಂದು ಲವ್ ರಿಲೇಷನ್ಶಿಪ್ ಇರ್ಬೋದು, ಮದುವೆ ಆಗಿರೋಂಥವ್ರು ಗಂಡ ಹೆಂಡತಿನೇ ಇರಬಹುದು. ಬಟ್ ಏನಾಗುತ್ತೆ, ಒಂದು ಪರ್ಸನ್ನ ಕಳ್ಕೊಂಡಾಗ ಅದ್ರ ಕಷ್ಟ ಹೆಚ್ಚಾಗಿ ಗೊತ್ತಾಗುತ್ತೆ. ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು. ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಕಳ್ಕೊಂಡಿರೋರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಸೊ ಚೆನ್ನಾಗಿರಲಿ, ಸಿಸ್ಟರ್ ಆಗಲಿ ಅನ್ನೋದಕ್ಕೋಸ್ಕರ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ 2ನೇ ತಾರೀಕು 11/20/29 ನೀವು ಅಂಥವ್ರ ಜೊತೆ ಕನೆಕ್ಟ್ ಇದ್ದೀರಾ, ರಿಲೇಷನ್ಶಿಪ್ ಇದ್ದೀರಾ, ಯು ಕ್ಯಾನ್ ಆಲ್ಸೋ ಕಮೆಂಟ್. ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್.